ಶಾಂತಿ. ಮುರಳಿಯ ದಿನಾಂಕ 23/3/2026. ಪ್ರಾತಃ ಮುರಳಿ ಬಾಪ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ಶಾಂತವಾಗಿರುವುದು ಸಹ ಬಹಳ ದೊಡ್ಡ ಗುಣವಾಗಿದೆ. ತಾವು ಶಾಂತವಾಗಿದ್ದು ತಂದೆಯನ್ನು ನೆನಪು ಮಾಡುತ್ತಾ ಇರಿ, ಆಗ ಬಹಳ ಸಂಪಾದನೆ ಜಮಾ ಮಾಡಿಕೊಳ್ಳುತ್ತೀರಾ. ಪ್ರಶ್ನೆ: ಯಾವ ಮಾತು ಕರ್ಮ ಸನ್ಯಾಸವನ್ನು ಸಿದ್ಧ ಮಾಡುತ್ತದೆ? ಆ ಮಾತನ್ನು ತಾವು ಹೇಳಲು ಸಾಧ್ಯವಿಲ್ಲ. ಉತ್ತರ: ಡ್ರಾಮಾದಲ್ಲಿ ಇದ್ದರೆ ಮಾಡುತ್ತೇವೆ. ಬಾಬಾ ಹೇಳುತ್ತಾರೆ, ಇದಂತೂ ಕರ್ಮ ಸನ್ಯಾಸವಾಯಿತು. ತಾವು ಕರ್ಮವನ್ನು ಅವಶ್ಯವಾಗಿ ಮಾಡಬೇಕು. ಪುರುಷಾರ್ಥವಿಲ್ಲದೆ ನೀರು ಸಹ ಸಿಗುವುದಿಲ್ಲ. ಆದ್ದರಿಂದ ಡ್ರಾಮಾ ಎಂದು ಹೇಳಿ ಬಿಟ್ಟು ಬಿಡಬಾರದು. ಹೊಸ ರಾಜಧಾನಿಯಲ್ಲಿ ಶ್ರೇಷ್ಠ ಪದವಿ ಪಡೆಯಬೇಕಾದರೆ ಚೆನ್ನಾಗಿ ಪುರುಷಾರ್ಥ ಮಾಡಿರಿ. ಓಂ ಶಾಂತಿ. ಮೊಟ್ಟ ಮೊದಲು ಮಕ್ಕಳಿಗೆ ಎಚ್ಚರಿಕೆ ಸಿಗುವುದು ತಂದೆಯನ್ನು ನೆನಪು ಮಾಡಿ ಮತ್ತು ಆಸ್ತಿಯನ್ನು ನೆನಪು ಮಾಡಿ ಎಂದು. ಮನ್ಮನಾಭವ. ಈ ಅಕ್ಷರವನ್ನು ವ್ಯಾಸ ಬರೆದಿದ್ದಾರೆ. ಸಂಸ್ಕೃತದಲ್ಲಂತೂ ತಂದೆ ತಿಳಿಸಿಲ್ಲ. ತಂದೆಯಂತೂ ಹಿಂದಿಯಲ್ಲಿಯೇ ತಿಳಿಸುತ್ತಾರೆ. ಮಕ್ಕಳಿಗೆ ಹೇಳುತ್ತಾರೆ, ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿ. ಇದು ಸಹಜ ಅಕ್ಷರವಾಗಿದೆ. ಏ ಮಕ್ಕಳೇ, ನಾನು ತಂದೆಯನ್ನು ನೆನಪು ಮಾಡಿರಿ. ಲೌಕಿಕ ತಂದೆ ಈ ರೀತಿ ಹೇಳಲು ಸಾಧ್ಯವಿಲ್ಲ. ಏ ಮಕ್ಕಳೇ, ನೀವು ತಂದೆಯಾದ ನನ್ನನ್ನು ನೆನಪು ಮಾಡಿ ಎಂದು. ಇದು ಹೊಸ ಮಾತಾಯಿತು. ತಂದೆ ಹೇಳುತ್ತಾರೆ, ಏ ಮಕ್ಕಳೇ, ನೀವು ತನ್ನ ನಿರಾಕಾರ ತಂದೆಯನ್ನು ನೆನಪು ಮಾಡಿ. ಇದನ್ನು ಸಹ ಮಕ್ಕಳು ತಿಳಿದುಕೊಂಡಿದ್ದೀರಾ. ಆತ್ಮಿಕ ತಂದೆ ನಾವು ಆತ್ಮರ ಜೊತೆ ಮಾತನಾಡುತ್ತಾರೆ. ಗಳಿಗೆ ಗಳಿಗೆಗೂ ಮಕ್ಕಳಿಗೆ ಹೇಳುತ್ತಾರೆ, ತಂದೆಯನ್ನು ನೆನಪು ಮಾಡಿ ಎಂದು. ಆದರೆ ಈ ರೀತಿ ಹೇಳುವುದು ಶೋಭಿಸುವುದಿಲ್ಲ. ಯಾವಾಗ ಮಕ್ಕಳು ತಿಳಿದುಕೊಂಡಿದ್ದೀರಾ, ಆತ್ಮಿಕ ತಂದೆಯನ್ನು ನೆನಪು ಮಾಡುವುದು ನಮ್ಮ ಕರ್ತವ್ಯವಾಗಿದೆ. ನೆನಪು ಮಾಡಿದಾಗಲೇ ವಿಕರ್ಮ ವಿನಾಶವಾಗುವುದು. ತಾವು ಮಕ್ಕಳು ನಿರಂತರ ನೆನಪು ಮಾಡುವ ಪ್ರಯಾಸ ಮಾಡಬೇಕು. ಈ ಸಮಯದಲ್ಲಿ ಯಾರೂ ನಿರಂತರ ನೆನಪಿನಲ್ಲಿ ಇಲ್ಲ. ಸಮಯವಿಡಿಸುವುದು. ಬಾಬಾ ಹೇಳುತ್ತಾರೆ, ನಾನು ಸಹ ನಿರಂತರ ನೆನಪು ಮಾಡುವುದಿಲ್ಲ. ಆ ಸ್ಥಿತಿ ಅಂತಿಮದಲ್ಲಿ ಬರುವುದು. ತಾವು ಮಕ್ಕಳು ಮೊಟ್ಟ ಮೊದಲು ಪುರುಷಾರ್ಥ ಮಾಡಬೇಕು. ತಂದೆಯನ್ನು ನೆನಪು ಮಾಡುವಂತಹ ಪುರುಷಾರ್ಥ. ಶಿವ ತಂದೆಯಿಂದ ಆಸ್ತಿ ಸಿಗುವುದು. ಭಾರತವಾಸಿಗಳಿದೆ ಈ ಮಾತಾಗಿದೆ. ಸ್ಥಾಪನೆ ಆಗುತ್ತಿದೆ. ದೈವಿ ರಾಜಧಾನಿಯ ಸ್ಥಾಪನೆ. ಈ ಧರ್ಮ ಸ್ಥಾಪನೆ ಆಗುವುದು ಅಂದರೆ ದೈವಿ ರಾಜಧಾನಿಯ ಸ್ಥಾಪನೆ. ಅನ್ಯ ಯಾರೆಲ್ಲ ಧರ್ಮ ಸ್ಥಾಪನೆ ಮಾಡುತ್ತಾರೆ ಅದರಲ್ಲಿ ಯಾವುದೇ ಕಷ್ಟ ಇರುವುದಿಲ್ಲ. ಅವರ ಹಿಂದೆ ಧರ್ಮದ ಅನ್ಯ ಆತ್ಮರು ಬರುತ್ತಿರುತ್ತಾರೆ. ಇಲ್ಲಿ ದೇವಿ ದೇವತಾ ಧರ್ಮದವರು ಯಾರೆಲ್ಲ ಇದ್ದಾರೆ ಅವರು ಜ್ಞಾನದಿಂದಲೇ ತಯಾರಾಗಬೇಕಾಗತ್ತೆ. ಅನ್ಯ ಧರ್ಮದವರು ಧರ್ಮಸ್ಥಾಪಕ ಬರ್ತಾರೆ, ಧರ್ಮಸ್ಥಾಪನೆ ಮಾಡ್ತಾರೆ. ಅವರಿಂದೆ ಆ ಒಂದು ಧರ್ಮದ ಆತ್ಮಗಳೆಲ್ಲ ಬರ್ತಿರ್ತಾರೆ. ಸೊ ಇಲ್ಲಿ ದೇವತಾ ಧರ್ಮದಲ್ಲಿ ಬರುವವರು ಇಲ್ಲಿ ಪುರುಷಾರ್ಥ ಮಾಡಿ ತಯಾರಾಗಬೇಕಾಗುವುದು, ಪರಿಶ್ರಮವಿಡಿಸುವುದು. ಗೀತೆ ಭಾಗವತ ಶಾಸ್ತ್ರದಲ್ಲಿ ಇದು ಬರದಿಲ್ಲ. ತಂದೆ ಸಂಗಮದಲ್ಲಿ ರಾಜಧಾನಿ ಸ್ಥಾಪನೆ ಮಾಡುತ್ತಾರೆ ಎಂದು ಗೀತೆಯಲ್ಲಿ ಬರೆಯಲಾಗಿದೆ. ಪಾಂಡವರು ಬೆಟ್ಟದ ಮೇಲೆ ಹೋದರೂ ಪ್ರಳಯವಾಯಿತು. ಇನ್ನೂ ಅನೇಕ ರೀತಿಯಲ್ಲಿ ಬರೆದಿದ್ದಾರೆ. ವಾಸ್ತವದಲ್ಲಿ ಈ ಮಾತಂತೂ ಇಲ್ಲ. ತಾವು ಈಗ ಓದುತ್ತಿದ್ದೀರಾ ಭವಿಷ್ಯದ 21 ಜನ್ಮಗಳಿಗಾಗಿ. ಲೌಕಿಕದ ಶಾಲೆಗಳಲ್ಲಿ ಈ ಪ್ರಪಂಚದಕ್ಕೋಸ್ಕರ ಓದಿಸುತ್ತಾರೆ. ಸಾಧು ಸಂತರು ಮುಂತಾದವರು ಭವಿಷ್ಯಕ್ಕೋಸ್ಕರ ಓದಿಸುತ್ತಾರೆ. ಏಕೆಂದರೆ ಅವರು ತಿಳಿದುಕೊಳ್ಳುತ್ತಾರೆ, ನಾವು ಶರೀರ ಬಿಟ್ಟು ಮುಕ್ತಿಧಾಮದಲ್ಲಿ ಹೋಗುತ್ತೇವೆ, ಬ್ರಹ್ಮತತ್ವದಲ್ಲಿ ಲೀನವಾಗುತ್ತೇವೆ ಎಂದು. ಆತ್ಮ ಪರಮಾತ್ಮನಲ್ಲಿ ಸೇರಿ ಹೋಗುತ್ತದೆ ಅಂದಾಗ ಅದು ಸಹ ಭವಿಷ್ಯಕ್ಕೋಸ್ಕರನೇ ಆಯಿತು. ಆದರೆ ಭವಿಷ್ಯಕ್ಕಾಗಿ ಓದಿಸುವವರು ಒಬ್ಬರೇ ಆತ್ಮಿಕ ತಂದೆಯಾಗಿದ್ದಾರೆ, ಬೇರೆ ಯಾರೂ ಇಲ್ಲ. ಗಾಯನವೂ ಇದೆ. ಸರ್ವರ ಸದ್ಗತಿದಾತ ಒಬ್ಬ ತಂದೆಯಾಗಿದ್ದಾರೆ. ಲೌಕಿಕದಲ್ಲಿ ಏನೆಲ್ಲ ಹೇಳ್ತಾರೆ ಅದು ಅಯಥಾರ್ಥ ಆಗಿದೆ. ಅಂದರೆ ಒಂದು ಜನ್ಮಕ್ಕೋಸ್ಕರ ಹೇಳ್ತಾರೆ, ಭವಿಷ್ಯಕ್ಕೋಸ್ಕರ ಮಾಡೋದಿಲ್ಲ. ಇಲ್ಲಿ ತಂದೆಯೇ ಬಂದು ತಿಳಿಸುತ್ತಾರೆ,
ಅವರು ಸಹ ಸಾಧನೆ ಮಾಡುತ್ತಿರುತ್ತಾರೆ. ಬ್ರಹ್ಮತತ್ವದಲ್ಲಿ ಲೀನವಾಗುವ ಸಾಧನೆ ಅಯಥಾರ್ಥವಾಗಿದೆ. ಏಕೆಂದರೆ ಲೀನ ಅಂತೂ ಯಾರೂ ಆಗಲು ಸಾಧ್ಯವಿಲ್ಲ. ಬ್ರಹ್ಮ ಮಹಾತತ್ವ ಭಗವಂತ ಅಲ್ಲ, ಅದೆಲ್ಲವೂ ಸುಳ್ಳಾಗಿದೆ. ಸುಳ್ಳಿನ ಖಂಡದಲ್ಲಿ ಎಲ್ಲರೂ ಸುಳ್ಳೇ ಹೇಳುವವರಾಗಿದ್ದಾರೆ. ಸತ್ಯ ಖಂಡದಲ್ಲಿ ಎಲ್ಲರೂ ಸತ್ಯವನ್ನೇ ಹೇಳುವವರಿರುತ್ತಾರೆ. ತಾವು ತಿಳಿದುಕೊಂಡಿದ್ದೀರಾ, ಸತ್ಯ ಖಂಡ ಭಾರತದಲ್ಲಿ ಇತ್ತು, ಈಗ ಸುಳ್ಳಿನ ಖಂಡವಿದೆ. ಬಾಬಾರವರು ಭಾರತದಲ್ಲಿಯೇ ಬರುತ್ತಾರೆ. ಶಿವ ಜಯಂತಿಯನ್ನು ಭಾರತದಲ್ಲಿಯೇ ಆಚರಿಸುತ್ತಾರೆ. ಆದರೆ ಇದು ಯಾರೂ ತಿಳಿದುಕೊಂಡಿಲ್ಲ. ಶಿವ ಬಂದು ಭಾರತವನ್ನು ಸತ್ಯಖಂಡವನ್ನಾಗಿ ಮಾಡಿದರು. ಅವರು ತಿಳಿದುಕೊಳ್ಳುತ್ತಾರೆ ಭಗವಂತ ಬರೋದೇ ಇಲ್ಲ ಎಂದು. ನಾಮರೂಪದಿಂದ ಭಿನ್ನವೆಂದು ತಿಳಿದುಕೊಳ್ಳುತ್ತಾರೆ. ಕೇವಲ ಮಹಿಮೆ ಮಾಡುತ್ತಾರೆ. ಪತಿತ ಪಾವನ ಜ್ಞಾನಸಾಗರ ಎಂದು ಅಂದಾಗ ಗಿಳಿಪಾಠವೇ ಆಯಿತು ಅಲ್ವಾ? ತಂದೆಯೇ ಬಂದು ತಿಳಿಸುತ್ತಾರೆ. ಶ್ರೀಕೃಷ್ಣ ಜಯಂತಿಯನ್ನು ಆಚರಣೆ ಮಾಡಲಾಗುವುದು. ಗೀತಾ ಜಯಂತಿಯೂ ಇದೆ. ಶಿವ ಜಯಂತಿಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಶಿವ ತಂದೆ ಬಂದು ಏನು ಮಾಡಿದರೆಂದು, ಮತ್ತು ಅವರು ಬರುವುದು ಹೇಗೆ? ಯಾವಾಗ ಹೇಳ್ತಾರೆ ನಾಮರೂಪದಿಂದ ಭಿನ್ನ ಎಂದು, ಮತ್ತೆ ಬರೋದು ಹೇಗೆ ಭಗವಂತ? ತಂದೆ ಹೇಳುತ್ತಾರೆ, ನಾನೇ ಕುಳಿತು ಮಕ್ಕಳಿಗೆ ತಿಳಿಸುತ್ತಿದ್ದೇನೆ. ನಂತರ ಈ ಜ್ಞಾನ ಪ್ರಾಯಲೋಪವಾಗುವುದು. ತಂದೆ ಸ್ವಯಂ ತಿಳಿಸುತ್ತಾರೆ, ನಾನು ಬಂದು ಭಾರತವನ್ನು ಪುನಃ ಸ್ವರ್ಗವನ್ನಾಗಿ ಮಾಡುತ್ತೇನೆ. ಪತಿತ ಪಾವನ ತಂದೆಯಂತೂ ಬೇಕು ಅಲ್ವಾ? ಭಾರತವೇ ಪತಿತವಾಗಿದೆ. ಪತಿತ ಪಾವನ ತಂದೆ ಭಾರತದಲ್ಲಿಯೇ ಬರಬೇಕಾಗುವುದು. ಅವರನ್ನು ಕರೆಯುವುದು ಸಹ ಭಾರತದಲ್ಲಿ. ಸ್ವಯಂ ಹೇಳ್ತಾರೆ, ವಿಶ್ವದಲ್ಲಿ ರಾವಣನ ರಾಜ್ಯ ನಡೆಯುತ್ತಿದೆ ಎಂದು. ಬಾಂಬ್ಸ್ ಅದೆಲ್ಲ ತಯಾರು ಮಾಡುತ್ತಿರುತ್ತಾರೆ. ಅದರಿಂದ ವಿನಾಶವಾಗುವುದು. ತಯಾರಿಗಳೆಲ್ಲ ಮಾಡುತ್ತಿದ್ದಾರೆ. ಹೇಗೆ ಅವರಿಗೆ ರಾವಣ ಪ್ರೇರಿತ ಮಾಡುತ್ತಾರೆ. ರಾವಣನ ರಾಜ್ಯ ಯಾವಾಗ ಸಮಾಪ್ತಿಯಾಗುವುದು ಎಂದು ಕೇಳಿದರೆ ಭಾರತವಾಸಿಗಳು ಹೇಳ್ತಾರೆ, ಯಾವಾಗ ಶ್ರೀಕೃಷ್ಣ ಬರುತ್ತಾರೆ ಆಗ ಎಂದು. ನೀವು ತಿಳಿಸುತ್ತೀರಾ, ಶಿವ ತಂದೆ ಬಂದಿದ್ದಾರೆ, ಅವರೇ ಸರ್ವರ ಸದ್ಗತಿ ದಾತ ಆಗಿದ್ದಾರೆ. ತಂದೆ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿರಿ. ಈ ಅಕ್ಷರಗಳನ್ನು ಮತ್ಯಾರೂ ಹೇಳಲು ಸಾಧ್ಯವಿಲ್ಲ. ತಂದೆಯೇ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿದಾಗ ವಿಕರ್ಮಗಳ ಹೊರೆ ಬಿಟ್ಟು ಹೋಗುವುದು. ತಾವು ಸತೋ ಪ್ರಧಾನರಿದ್ದೀರಿ. ಈಗ ತಾವು ಆತ್ಮನಲ್ಲಿ ವಿಕಾರಗಳ ತುಕ್ಕು ಹಿಡಿದಿದೆ. ನೆನಪಿನಿಂದಲೇ ವಿಕಾರಗಳ ತುಕ್ಕು ಬಿಟ್ಟು ಹೋಗುವುದು. ಇದಕ್ಕೆ ನೆನಪಿನ ಯಾತ್ರೆ ಎಂದು ಹೇಳಲಾಗುವುದು. ನಾನೇ ಪತಿತ ಪಾವನ ಆಗಿದ್ದೇನೆ. ನನ್ನನ್ನು ನೆನಪು ಮಾಡುವುದರಿಂದ ನಿಮ್ಮ ವಿಕರ್ಮ ವಿನಾಶವಾಗುವುದು. ಇದಕ್ಕೆ ಯೋಗ ಅಗ್ನಿ ಎಂದು ಹೇಳಲಾಗುವುದು. ಚಿನ್ನವನ್ನು ಬೆಂಕಿಯಲ್ಲಿ ಹಾಕಿ ಅದರಿಂದ ಕಸ ಎಲ್ಲ ತೆಗೀತಾರೆ. ಮತ್ತು ಚಿನ್ನದಲ್ಲಿ ಹಿಡೀತು ಅಂತ ಹೇಳಿದ್ರೆ ಮತ್ತೆ ಬೆಂಕಿಯಲ್ಲಿ ಹಾಕ್ತಾರೆ. ಬಾಬಾ ಹೇಳುತ್ತಾರೆ, ಕಾಮಚಿತೆಯ ಮೇಲೆ ಮನುಷ್ಯರು ಕುಳಿತಿದ್ದಾರೆ. ಅದಾಗಿದೆ ಕಾಮಚಿತೆ, ಇದಾಗಿದೆ ಜ್ಞಾನಚಿತೆ. ಈ ಯೋಗ ಅಗ್ನಿಯಿಂದ ವಿಕಾರಗಳ ತುಕ್ಕು ಬಿಟ್ಟು ಹೋಗುವುದು. ತಾವು ಶ್ರೀಕೃಷ್ಣಪುರಿಯಲ್ಲಿ ಹೋಗಲು ಯೋಗ್ಯರಾಗುತ್ತೀರಾ. ಶ್ರೀಕೃಷ್ಣ ಜಯಂತಿಯಲ್ಲಿ ಶ್ರೀಕೃಷ್ಣನನ್ನು ಕರೆಯುತ್ತಾರೆ. ತಾವು ತಿಳಿದುಕೊಂಡಿದ್ದೀರಾ, ಕೃಷ್ಣನಿಗೆ ತಂದೆಯಿಂದ ಆಸ್ತಿ ಸಿಗುವುದು. ಶ್ರೀಕೃಷ್ಣ ಸ್ವರ್ಗಕ್ಕೆ ಮಾಲೀಕರಾಗಿದ್ದರು. ತಂದೆ ಶ್ರೀಕೃಷ್ಣನ ಪದವಿಯನ್ನು ಇಲ್ಲಿಯೇ ಕೊಡುತ್ತಾರೆ. ರಾಧಾಕೃಷ್ಣರೇ ನಂತರ ಲಕ್ಷ್ಮೀನಾರಾಯಣ ಆಗುತ್ತಾರೆ. ರಾಧಾಕೃಷ್ಣರ ಜನ್ಮದಿನವನ್ನು ಆಚರಿಸಲಾಗುವುದು. ಲಕ್ಷ್ಮೀನಾರಾಯಣರ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಮನುಷ್ಯರು ಬಿಲ್ಕುಲ್ ತಬ್ಬಿಬ್ಬಾಗಿದ್ದಾರೆ. ಈಗ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಅಂದಾಗ ಅನ್ಯರಿಗೂ ತಿಳಿಸಬೇಕು. ಮೊಟ್ಟ ಮೊದಲು ಕೇಳಬೇಕು, ಗೀತೆಯಲ್ಲಿ ಏನು ಹೇಳಲಾಗಿದೆ, ನನ್ನನ್ನು ನೆನಪು ಮಾಡಿ ಎಂದು. ಅದನ್ನು ಹೇಳಿದವರು ಯಾರು? ಅವರು ತಿಳಿದುಕೊಳ್ಳುತ್ತಾರೆ ಶ್ರೀಕೃಷ್ಣ ಹೇಳಿದ್ದಾರೆಂದು. ತಾವು ತಿಳಿದುಕೊಂಡಿದ್ದೀರಾ, ಭಗವಂತ ನಿರಾಕಾರ ಆಗಿದ್ದಾರೆ. ಅವರಿಂದಲೇ ಶ್ರೇಷ್ಠ ಮತ್ತು ಉನ್ನತವಾದ ಮತ ಸಿಗುವುದು. ಶ್ರೇಷ್ಠಾತಿ ಶ್ರೇಷ್ಠ ಪರಂಪಿತ ಪರಮಾತ್ಮ ಆಗಿದ್ದಾರೆ. ಅವಶ್ಯವಾಗಿ ಶ್ರೇಷ್ಠಾತಿ ಶ್ರೇಷ್ಠ ಮತ ಅವರದೇ ಆಯಿತು. ಆ ಒಬ್ಬ ತಂದೆಯ ಶ್ರೀಮತದಿಂದಲೇ ಸರ್ವರ ಸದ್ಗತಿ ಆಗುವುದು. ಗೀತೆಯ ಭಗವಂತ ಬ್ರಹ್ಮ ವಿಷ್ಣು ಶಂಕರರಿಗೆ ಹೇಳುವುದಿಲ್ಲ.
ಅವರು ಮತ್ತೆಯೂ ಶರೀರಧಾರಿ ಶ್ರೀಕೃಷ್ಣ ಆಗಿದ್ದಾರೆ. ಶರೀರಧಾರಿ ಅಂತ ಕೃಷ್ಣನಿಗೆ ಹೇಳಲಾಗುತ್ತೆ. ಮತ್ತು ಇದರಿಂದ ಸಿದ್ಧವಾಗತ್ತೆ, ಎಲ್ಲೋ ತಪ್ಪು ಅವಶ್ಯವಾಗಿ ಆಗಿದೆ. ತಾವು ತಿಳಿದುಕೊಂಡಿದ್ದೀರಾ, ಮನುಷ್ಯರೇ ದೊಡ್ಡ ತಪ್ಪು ಮಾಡಿದ್ದಾರೆ. ರಾಜಯೋಗವನ್ನು ತಂದೆಯೇ ಕಲಿಸುತ್ತಿದ್ದಾರೆ. ಅವರೇ ಪತಿತ ಪಾವನ ಆಗಿದ್ದಾರೆ. ಬಹಳ ದೊಡ್ಡ ತಪ್ಪಾಗಿದೆ ಗೀತೆಯ ಭಗವಂತನ ವಿಷಯದಲ್ಲಿ. ಅದರ ಮೇಲೆಯೇ ತಾವು ಜೋರು ಕೊಡಬೇಕು, ಜ್ಞಾನ ತಿಳಿಸಬೇಕು. ಒಂದಂತೂ ಈಶ್ವರನಿಗೆ ಸರ್ವವ್ಯಾಪಿ ಎಂದು ಹೇಳಿರುವುದು, ಮತ್ತೊಂದು ಗೀತೆಯ ಭಗವಂತ ಕೃಷ್ಣ ಎಂದು ಹೇಳಿರುವುದು. ಈ ಎರಡು ವಿಷಯಗಳ ಬಗ್ಗೆ ತಿಳಿಸಬೇಕು. ಕಲ್ಪ ಲಕ್ಷಾಂತರ ವರ್ಷಗಳು ಅಂತ ಹೇಳಿರೋದು ಇದು ಮತ್ತೆಷ್ಟು ದೊಡ್ಡ ತಪ್ಪಾಗಿದೆ. ಕಲ್ಪ ಲಕ್ಷಾಂತರ ವರ್ಷಗಳದು ಇರಲು ಸಾಧ್ಯವಿಲ್ಲ. ಪರಮಾತ್ಮ ಸರ್ವವ್ಯಾಪಿ ಆಗಲು ಸಾಧ್ಯವಿಲ್ಲ. ಹೇಳ್ತಾರೆ ಅವರು ಪ್ರೇರಣೆಯಿಂದ ಎಲ್ಲವನ್ನು ಮಾಡುತ್ತಾರೆಂದು, ಆದರೆ ಇಲ್ಲ, ಪ್ರೇರಣೆಯಿಂದ ಯಾರನ್ನೂ ಪಾವನರನ್ನಾಗಿ ಮಾಡಲು ಸಾಧ್ಯವಿಲ್ಲ. ಇದಂತೂ ತಂದೆಯೇ ಕುಳಿತು ತಿಳಿಸುತ್ತಾರೆ. ನನ್ನನ್ನು ನೆನಪು ಮಾಡಿ. ಪ್ರೇರಣೆ ಎಂಬ ಅಕ್ಷರ ತಪ್ಪಾಗಿದೆ. ಬಲೆ ಹೇಳ್ತಾರೆ ಶಂಕರನ ಪ್ರೇರಣೆಯಿಂದ ಬಾಂಬ್ಸು ತಯಾರು ಮಾಡಲಾಗುತ್ತಿದೆ ಎಂದು, ಆದರೆ ಡ್ರಾಮಾದಲ್ಲಿ ಎಲ್ಲ ನಿಗದಿಯಾಗಿದೆ. ಈ ಯಜ್ಞದಿಂದಲೇ ವಿನಾಶ ಜ್ವಾಲೆ ಪ್ರಜ್ವಲಿತವಾಗುವುದು. ಪ್ರೇರಣೆ ಮಾಡುವುದಿಲ್ಲ ಬಾಬ್ರವರು, ಅಥವಾ ಶಂಕರ ಪ್ರೇರಣೆ ಮಾಡುವುದಿಲ್ಲ. ಇದಂತೂ ವಿನಾಶ ಅರ್ಥವಾಗಿ ನಿಮಿತ್ತವಾಗಿರುವಂಥದ್ದು ಬಾಂಬ್ಸೋದೆಲ್ಲ ಡ್ರಾಮಾದಲ್ಲಿ ನಿಗದಿಯಾಗಿದೆ. ಶಿವ ತಂದೆಯದೇ ಪೂರ್ತಿ ಪಾತ್ರವಿದೆ. ಅವರ ನಂತರದ ಪಾತ್ರ ಬ್ರಹ್ಮ ವಿಷ್ಣು ಶಂಕರರದ್ದು. ಬ್ರಹ್ಮ ಬ್ರಾಹ್ಮಣರನ್ನು ರಚಿಸುತ್ತಾರೆ. ಅವರೇ ಪುನಃ ವಿಷ್ಣುಪುರಿಗೆ ಮಾಲೀಕರಾಗುತ್ತಾರೆ. ಬ್ರಾಹ್ಮಣರೇ ಮತ್ತು ದೇವತೆಗಳಾಗುತ್ತಾರೆ. ಅನಂತರ 84 ಜನ್ಮಗಳ ಚಕ್ರ ಸುತ್ತಿ ತಾವು ಬಂದು ಬ್ರಹ್ಮವಂಶೀಯರಾಗಿದ್ದೀರಾ. ಲಕ್ಷ್ಮೀನಾರಾಯಣರೇ ನಂತರ ಬ್ರಹ್ಮ ಸರಸ್ವತಿ ಆಗುತ್ತಾರೆ. ಇದು ಸಹ ತಿಳಿಸಬೇಕು. ಅವರ ಮೂಲಕ ದತ್ತು ಮಾಡಿಕೊಳ್ಳಲಾಗುವುದು. ಆದ್ದರಿಂದ ಈ ಬ್ರಹ್ಮರವರಿಗೆ ದೊಡ್ಡ ತಾಯಿ ಎಂದು ಹೇಳಲಾಗುವುದು. ಅನಂತರ ಇವರು ಮಮ್ಮ ನಿಮಿತ್ತ ಆಗ್ತಾರೆ. ಕಲಶ ಮಾತೆಯರಿಗೆ ಕೊಡಲಾಗಿದೆ. ಎಲ್ಲದಕ್ಕಿಂತ ದೊಡ್ಡ ವೀಣೆ ಸರಸ್ವತಿಗೆ ಕೊಡಲಾಗಿದೆ. ಎಲ್ಲರಿಗಿಂತ ತೀಕ್ಷ್ಣವಾಗಿದ್ದಾರೆ. ಬಾಕಿ ವೀಣೆ ನುಡಿಸುವಂತಹದ್ದು ಇರುವುದಿಲ್ಲ. ಸ್ಥೂಲ ವೀಣೆಯ ಮಾತು ಇರುವುದಿಲ್ಲ. ಸರಸ್ವತಿಗೆ ಜ್ಞಾನ ಮುರಳಿ ಇಷ್ಟ ಆಗ್ತಿತ್ತು. ಅವರ ಮಹಿಮೆ ಚೆನ್ನಾಗಿತ್ತು. ಹೆಸರಂತೂ ತುಂಬ ಆಗ್ತಾರೆ ಅಲ್ವಾ. ದೇವಿಯರ ಪೂಜೆ ಆಗತ್ತೆ. ತಾವು ಈಗ ತಿಳಿದುಕೊಂಡಿದ್ದೀರಾ, ನಾವೇ ಇಲ್ಲಿ ಪೂಜ್ಯರಾಗುತ್ತೇವೆ. ಅನಂತರ ಪೂಜಾರಿಗಳಾಗಿ ನಮ್ಮದೇ ಪೂಜೆಯನ್ನು ಮಾಡಿಕೊಳ್ಳುತ್ತೇವೆ. ಈಗ ನಾವು ಬ್ರಾಹ್ಮಣರಾಗಿದ್ದೇವೆ. ನಂತರ ನಾವೇ ಪೂಜ್ಯ ದೇವಿ ದೇವತೆಗಳಾಗುತ್ತೇವೆ. ಯಥಾ ರಾಜ ರಾಣಿ ತಥಾ ಪ್ರಜಾ. ದೇವಿಯರಲ್ಲಿ ಯಾರು ಶ್ರೇಷ್ಠ ಪದವಿ ಪಡೆದುಕೊಳ್ಳುತ್ತಾರೆ ಅವರದು ಮಂದಿರಗಳು ಕೂಡ ಬಹಳ ಕಟ್ಟುತ್ತಾರೆ. ಹೆಸರು ತುಂಬ ಪ್ರಸಿದ್ಧವಾಗುವುದು. ಯಾರು ಇಲ್ಲಿ ಒಳ್ಳೆಯ ರೀತಿ ಓದುತ್ತಾರೆ ಓದಿಸುತ್ತಾರೆ ಅವರ ಹೆಸರು ತುಂಬ ಪ್ರಸಿದ್ಧವಾಗುವುದು. ಅಂದಾಗ ಈಗ ತಾವು ತಿಳಿದುಕೊಂಡಿದ್ದೀರಾ, ಪೂಜ್ಯರು ಪೂಜಾರಿಗಳು ನಾವೇ ಆಗುತ್ತೇವೆ. ಶಿವ ತಂದೆಯಂತೂ ಸದಾ ಪೂಜ್ಯರಾಗಿದ್ದಾರೆ. ಸೂರ್ಯವಂಶಿ ದೇವಿ ದೇವತೆಗಳ್ಯಾರಿದ್ದರೂ ಅವರೇ ಪೂಜಾರಿಗಳು, ನಂತರ ಭಕ್ತರಾಗುತ್ತಾರೆ. ತಾವೇ ಪೂಜ್ಯರು ತಾವೇ ಪೂಜಾರಿಗಳು. ಈ ಜ್ಞಾನ ಮೆಟ್ಟಿಲಿನ ಚಿತ್ರದಲ್ಲಿ ಒಳ್ಳೆಯ ರೀತಿ ತಿಳಿಸಬಹುದು. ಚಿತ್ರಗಳಿಲ್ಲದೆ ತಾವು ಯಾರಿಗೂ ತಿಳಿಸಲಾಗುವುದಿಲ್ಲ. ಯಾರು ಕಲಿತು ಹೋಗುತ್ತಾರೆ ಅವರ ಬುದ್ಧಿಯಲ್ಲಿ ಪೂರ್ತಿ ಜ್ಞಾನವಿರುವುದು. 84 ಜನ್ಮಗಳ ಮೆಟ್ಟಿಲಿನ ಚಿತ್ರದ ಜ್ಞಾನ ಭಾರತವಾಸಿಗಳ ಮೇಲೆಯೇ ಇದೆ. ಭಾರತವಾಸಿಗಳದೇ ಉತ್ಥಾನ ಮತ್ತು ಪತನದ ಜ್ಞಾನವಿರುವಂಥದ್ದು. 84 ಜನ್ಮ ಭಾರತವಾಸಿಗಳೇ ಪಡೆಯುತ್ತಾರೆ. ಪೂಜ್ಯರಿದ್ದರು, ಅನಂತರ ಪೂಜಾರಿಗಳಾಗುತ್ತಾರೆ. ನಾವೇ ಅವರು ಅವರೇ ನಾವು ಎಂಬ ಅರ್ಥವನ್ನು ಸಹ ತಾವು ಒಳ್ಳೆಯ ರೀತಿ ತಿಳಿದುಕೊಂಡಿದ್ದೀರಾ. ಆತ್ಮವೇ ಪರಮಾತ್ಮ ಆಗಲು ಸಾಧ್ಯವಿಲ್ಲ. ತಂದೆ ಹಂಸೋ ಸೋಹಂನ ಅರ್ಥವನ್ನು ತಿಳಿಸಿದ್ದಾರೆ. ಅಂದರೆ ನಾವೇ ಬ್ರಾಹ್ಮಣರಿಂದ ದೇವತೆಗಳು, ದೇವತೆಗಳಿಂದ ಕ್ಷತ್ರಿಯರಾಗುತ್ತೇವೆ. ನಾವೇ ಅವರು ಅವರೇ ನಾವು ಎಂಬ ಅರ್ಥ ಬೇರೆ ಯಾರೂ ತಿಳಿದುಕೊಂಡಿಲ್ಲ. ಬೇರೆ ಅರ್ಥನೂ ಬರೋದಿಲ್ಲ.
ಪೂಜ್ಯರು ಪೂಜಾರಿಗಳು ಭಾರತವಾಸಿಗಳೇ ಆಗುತ್ತಾರೆ. ಅನ್ಯ ಧರ್ಮದಲ್ಲಿ ಯಾರೂ ಪೂಜಾರಿ ಆಗುವುದಿಲ್ಲ. ತಾವೇ ಸೂರ್ಯವಂಶ ಚಂದ್ರವಂಶದವರಾಗುತ್ತೀರಾ. ತಿಳುವಳಿಕೆ ತುಂಬ ಚೆನ್ನಾಗಿ ಸಿಕ್ಕಿದೆ. ನಾವೇ ದೇವಿ ದೇವತೆಗಳಾಗಿದ್ದೆವು. ನಾವು ಆತ್ಮರು ನಿರ್ವಾಣ ಧಾಮದಲ್ಲಿ ಇರುವವರಾಗಿದ್ದೇವೆ. ಈ ಚಕ್ರ ಸುತ್ತುತ್ತಾ ಇರುವುದು. ಯಾವಾಗ ದುಃಖ ಸನ್ಮುಖದಲ್ಲಿ ಬರುತ್ತದೆ ಆಗ ತಂದೆಯನ್ನು ನೆನಪು ಮಾಡುತ್ತಾರೆ. ಬಾಬಾ ಹೇಳುತ್ತಾರೆ, ನಾನು ದುಃಖದ ಸಮಯದಲ್ಲಿಯೇ ಬಂದು ಸೃಷ್ಟಿಯನ್ನು ಪರಿವರ್ತಿಸುತ್ತೇನೆ. ಈ ರೀತಿಯೆಲ್ಲ ಹೊಸ ಸೃಷ್ಟಿಯನ್ನು ರಚಿಸುತ್ತೇನೆ ಎಂದಲ್ಲ, ಹಳೆಯದನ್ನು ಹೊಸದನ್ನಾಗಿ ಮಾಡಲು ನಾನೇ ಬರುತ್ತೇನೆ. ಬಾಬಾ ಬರುವುದೇ ಸಂಗಮ ಯುಗದಲ್ಲಿ. ಈಗ ಹೊಸ ಪ್ರಪಂಚ ತಯಾರಾಗುತ್ತಿದೆ, ಹಳೆಯದು ಸಮಾಪ್ತಿಯಾಗುವುದು. ಇದಾಗಿದೆ ಬೇಹದ್ದಿನ ಮಾತು. ತಾವು ತಯಾರಾಗುತ್ತೀರಾ ಅಂದಾಗ ಪೂರ್ತಿ ರಾಜಧಾನಿ ತಯಾರಾಗುವುದು. ತಾವು ತಯಾರಾದರೆ ಪೂರ್ತಿ ರಾಜಧಾನಿ ತಯಾರಾಗುವುದು. ಕಲ್ಪಕಲ್ಪವು ಯಾರು ಯಾವ ಪದವಿಯನ್ನು ಪಡೆದಿದ್ದರೋ ಅದರ ಅನುಗುಣವಾಗಿ ಪುರುಷಾರ್ಥ ನಡೆಯುತ್ತಿರುತ್ತದೆ. ಈ ರೀತಿಯೆಲ್ಲ ಡ್ರಾಮಾದಲ್ಲಿ ಏನು ಪುರುಷಾರ್ಥ ಯಾರು ಮಾಡಿದ್ರು ಅದೇ ಆಗುತ್ತೆ ಎಂದಲ್ಲ, ಪುರುಷಾರ್ಥ ಮಾಡಬೇಕಾಗುವುದು. ನಂತರ ಹೇಳಲಾಗತ್ತೆ, ಮೊದಲು ಸಹ ಈ ರೀತಿ ಪುರುಷಾರ್ಥ ಮಾಡಿದ್ದೆವು. ಸದಾ ಪುರುಷಾರ್ಥವನ್ನು ದೊಡ್ಡದೆಂದು ಹೇಳಲಾಗುವುದು. ಪುರುಷಾರ್ಥವನ್ನೇ ಮುಂದೆ ಇಡಲಾಗತ್ತೆ. ಅಂದರೆ ಪ್ರಾರಬ್ಧ ಭಾಗ್ಯ ದೊಡ್ಡದ, ಪುರುಷಾರ್ಥ ದೊಡ್ಡದ ಅಂತ ಅಂದರೆ ಪುರುಷಾರ್ಥ ಮಾಡಿದ್ರೇ ಭಾಗ್ಯ ತಯಾರಾಗತ್ತೆ. ಪ್ರಾರಬ್ಧ ಇಲ್ಲಾಂದರೆ ಸಿಗುವುದಿಲ್ಲ ಅಲ್ವಾ. ಪ್ರಾರಬ್ಧದಲ್ಲಿ ಕುಳಿತುಕೊಳ್ಳುವುದಿಲ್ಲ. ಪುರುಷಾರ್ಥವಿಲ್ಲದೆ ಪ್ರಾರಬ್ಧ ಸಿಗುವುದಿಲ್ಲ. ಪುರುಷಾರ್ಥ ಮಾಡದ ವಿನಃ ನೀರು ಸಹ ಸಿಗಲು ಸಾಧ್ಯವಿಲ್ಲ. ನೀರು ಕುಡಿಲಿಕ್ಕಾಗೋದಿಲ್ಲ. ನೀರು ಕುಡಿಯುವ ಪುರುಷಾರ್ಥ ಅಂತೂ ಮಾಡಲೇಬೇಕಾಗತ್ತೆ. ಕರ್ಮ ಸನ್ಯಾಸ ಎಂಬ ಅಕ್ಷರ ತಪ್ಪಾಗಿದೆ. ತಂದೆ ಹೇಳುತ್ತಾರೆ, ಗೃಹಸ್ಥ ವ್ಯವಹಾರದಲ್ಲೂ ಇರಿ. ಬಾಬಾ ಇಲ್ಲಿ ಎಲ್ಲರನ್ನ ಕೂರಿಸುವುದಿಲ್ಲ. ಶರಣಾಗತಿ ಗಾಯನವಿದೆ, ಬಟ್ಟಿ ಆಗಬೇಕಾಗಿತ್ತು. ಏಕೆಂದರೆ ಅವರು ಬೇಜಾರು ಮಾಡಿಸ್ತಾ ಇದ್ರಲ್ವ ಲೌಕಿಕದಲ್ಲಿ. ಬಂದು ಬಾಬನ ಬಳಿ ಮಡಿಲು ತಗೊಂಡ್ರು, ಬಾಬನ ಬಳಿ ಬಂದರು. ಶರಣ್ ಕೊಡಬೇಕಾಗಿ ಬಂತು. ಬಾಬಾ ಆಶ್ರಯ ಕೊಟ್ಟರು. ಆಶ್ರಯ ಒಬ್ಬ ಪರಂಪಿತ ಪರಮಾತ್ಮನೇ ಕೊಡ್ಲಿಕ್ಕೆ ಸಾಧ್ಯ. ಒಬ್ಬ ಪರಂಪಿತ ಪರಮಾತ್ಮನ ಆಶ್ರಯವನ್ನೇ ಪಡೆಯಲು ಸಾಧ್ಯ. ಗುರುಗಳ ಶರಣು ಪಡೆಯುವುದಿಲ್ಲ. ಯಾವಾಗ ಬಹಳ ದುಃಖವಾಗುವುದು ಆಗ ಬೇಜಾರಾಗಿ ಬಂದು ಬಾಬನ ಮಡಿಲಲ್ಲಿ ತೊಡಗಿದ್ರು, ಬಾಬನ ಆಶ್ರಯದಲ್ಲಿ ಬಂದರು. ಗುರುಗಳ ಬಳಿ ಯಾರು ಬೇಜಾರಾಗಿ ಹೋಗೋದಿಲ್ಲ. ಅಲ್ಲಂತೂ ಸುಮ್ಮನೆ ಹಾಗೆ ಹೋಗ್ತಾರೆ ಅಷ್ಟೇ. ತಾವು ರಾವಣನಿಂದ ತುಂಬ ಬೇಜಾರಾಗಿದ್ದೀರಾ. ಈಗ ರಾಮ ಬಂದಿದ್ದಾರೆ ರಾವಣನಿಂದ ಬಿಡಿಸಲು. ಅವರು ತಮ್ಮನ್ನು ತನ್ನ ಮಡಿಲಲ್ಲಿ ತನ್ನ ಆಶ್ರಯದಲ್ಲಿ ತೆಗೆದುಕೊಂಡಿದ್ದಾರೆ ಶಿವ ತಂದೆ. ತಾವು ಹೇಳುತ್ತೀರಾ, ಓ ಬಾಬಾ ನಾವು ನಿಮ್ಮವರಾಗಿದ್ದೇವೆ. ಗೃಹಸ್ಥ ವ್ಯವಹಾರದಲ್ಲಿ ಇರುತ್ತಾ ಶಿವ ತಂದೆಯ ಶರಣನ್ನು ಪಡೆದುಕೊಂಡಿದ್ದೀರಾ. ಬಾಬಾ ನಾವು ನಿಮ್ಮ ಮತದಂತೆ ನಡೆಯುತ್ತೇವೆ ಎಂದು ಬಾಬಾ ಶ್ರೀಮತ ಕೊಡುತ್ತಾರೆ. ಮಕ್ಕಳೇ, ಗೃಹಸ್ಥ ವ್ಯವಹಾರದಲ್ಲಿ ಇರುತ್ತಾ ನನ್ನನ್ನು ನೆನಪು ಮಾಡಿ ಮತ್ತು ಎಲ್ಲರ ನೆನಪನ್ನು ಬಿಟ್ಟು ಬಿಡಿ. ನನ್ನ ನೆನಪಿನಿಂದಲೇ ವಿಕರ್ಮ ವಿನಾಶವಾಗುವುದು. ಕೇವಲ ಶರಣು ಪಡೆದುಕೊಳ್ಳುವ ಆಶ್ರಯ ಪಡೆಯುವ ಮಾತಿಲ್ಲ. ಪೂರ್ತಿ ಆಧಾರ ತಂದೆಯ ನೆನಪಿನ ಮೇಲೆ ಇದೆ. ತಂದೆಯ ವಿನಃ ಬೇರೆ ಯಾರೂ ಈ ರೀತಿ ತಿಳಿಸಲು ಸಾಧ್ಯವಿಲ್ಲ. ಮಕ್ಕಳು ತಿಳಿದುಕೊಂಡಿದ್ದೀರಾ. ಬಾಬಾರವರ ಬಳಿ ಇಷ್ಟು ಲಕ್ಷಾಂತರ ಎಲ್ಲಿಂದ ಬರ್ತಾರೆ, ಇಷ್ಟು ಜನ ಬಂದು ಎಲ್ಲಿರ್ತಾರೆ. ಪ್ರಜೆಗಳು ಕೂಡ ತಮ್ಮ ತಮ್ಮ ಮನೆಯಲ್ಲಿರ್ತಾರೆ ಅಲ್ವಾ, ತಮ್ಮ ತಮ್ಮ ಮನೆ ಇರುತ್ತೆ. ರಾಜರ ಬಳಿ ಎಲ್ಲರೂ ಬಂದಿರೋದಿಲ್ಲ ಅಲ್ವಾ. ಅಂದಾಗ ತಮಗೆ ಕೇವಲ ಹೇಳಲಾಗುವುದು ಒಬ್ಬ ತಂದೆಯನ್ನು ನೆನಪು ಮಾಡಿ ಎಂದು. ಮನೆ ಮಠ ಎಲ್ಲ ಬಿಟ್ಟು ಬಂದು ಇಲ್ಲಿರಿ ಅಂತ ಬಾಬಾ ಹೇಳೋದಿಲ್ಲ. ಗೃಹಸ್ಥದಲ್ಲಿದ್ದರೂ ಸಹ ಒಬ್ಬ ತಂದೆಯನ್ನು ನೆನಪು ಮಾಡಿರಿ. ಬಾಬಾ ನಾವು ನಿಮ್ಮವರಾಗಿದ್ದೇವೆ. ತಾವೇ ಸೆಕೆಂಡಿನಲ್ಲಿ ಸದ್ಗತಿಯ ಆಸ್ತಿಯನ್ನು ಕೊಡುವವರಾಗಿದ್ದೀರಾ. ರಾಜಯೋಗವನ್ನು ಕಲಿಸಿ ರಾಜರಿಗೂ ರಾಜರನ್ನಾಗಿ ತಂದೆ ಮಾಡುತ್ತಾರೆ. ತಂದೆ ಹೇಳುತ್ತಾರೆ, ಯಾರು ಕಲ್ಪದ ಮೊದಲು ತಂದೆಯಿಂದ ಆಸ್ತಿ ಪಡೆದಿದ್ದರೋ ಅವರೇ ಬಂದು ಪಡೆದುಕೊಳ್ಳುತ್ತಾರೆ. ಅಂತಿಮದವರೆಗೆ ಎಲ್ಲರೂ ಬಂದು ಬಾಬಾರವರಿಂದ ಆಸ್ತಿ ಪಡೆಯುತ್ತಾರೆ. ಈಗ ತಾವು ಪತಿತರಾಗಿರುವ ಕಾರಣದಿಂದಾಗಿ ತಮ್ಮನ್ನು ತಾವು ದೇವತೆಗಳೆಂದು ಹೇಳಿಕೊಳ್ಳುವುದಿಲ್ಲ.
ತಂದೆ ಎಲ್ಲ ಮಾತುಗಳನ್ನು ತಿಳಿಸುತ್ತಾರೆ. ತಂದೆ ಹೇಳುತ್ತಾರೆ, ನನ್ನ ಕಣ್ಮಣಿಗಳೇ ಎಂದು. ಯಾವಾಗ ತಾವು ಸತ್ಯಯುಗದಲ್ಲಿ ಬರುತ್ತೀರಾ ಆಗ ತಾವು 1ರಿಂದ ರಾಜ್ಯವನ್ನು 1 ಪ್ರಾರಂಭ ಆಗುತ್ತೆ, ರಾಜ್ಯ ಮಾಡುತ್ತೀರಾ. ಯಾವಾಗ ಅನ್ಯರ ವೃದ್ಧಿ ಆಗತ್ತೆ ಆಗ ಅಂದರೆ ಬೇರೆ ಧರ್ಮದವರು ಬರ್ತಾರೆ, ಅವರು ತಮ್ಮ ಧರ್ಮ ವೃದ್ಧಿ ಮಾಡ್ತಾರೆ, ಆಗ ಲಕ್ಷಾಂತರ ಅಂದಾಜಾಗತ್ತೆ, ಆಗ ರಾಜ್ಯ ನಡೆಯುತ್ತೆ. ತಾವಂತೂ ಯುದ್ಧ ಮಾಡುವ ಅವಶ್ಯಕತೆ ಇಲ್ಲ. ತಾವು ಯೋಗ ಬಲದಿಂದ ತಂದೆಯಿಂದ ಆಸ್ತಿ ಪಡೆಯುತ್ತೀರಾ. ಶಾಂತವಾಗಿದ್ದು ತಂದೆಯನ್ನು ಮತ್ತು ಆಸ್ತಿಯನ್ನು ನೆನಪು ಮಾಡಿ. ಅಂತಿಮದಲ್ಲಿ ತಾವು ಶಾಂತರಾಗಿರುತ್ತೀರಾ. ಈ ಚಿತ್ರಗಳು ಸಹ ಕೆಲಸಕ್ಕೆ ಬರುವುದಿಲ್ಲ. ತಾವು ಬುದ್ಧಿವಂತರಾಗುತ್ತೀರಾ. ತಂದೆ ಹೇಳುತ್ತಾರೆ, ಕೇವಲ ನನ್ನನ್ನು ನೆನಪು ಮಾಡಿದಾಗ ವಿಕರ್ಮ ವಿನಾಶವಾಗುವುದು. ಈಗ ಮಾಡದೇ ಇರಿ, ನಿಮ್ಮ ಕೆಲಸ ಅಂತಾರೆ ಬಾಬಾ. ನಿಮ್ಮಿಷ್ಟ, ಮಾಡ್ತಿರೋ ಬಿಡ್ತಿರೋ ನಿಮಗೆ ಬಿಟ್ಟಿದ್ದು, ನಿಮ್ಮಿಷ್ಟ. ಯಾವುದೇ ದೇಹದಾರಿಯ ನಾಮರೂಪದಲ್ಲಿ ಸಿಕ್ಕಿಕೊಳ್ಳಬೇಡಿ. ತಂದೆಯನ್ನು ನೆನಪು ಮಾಡಿದಾಗ ಅಂತಿಮತೆ ಸೋಗತಿ ಆಗುವುದು. ತಾವು ನನ್ನ ಬಳಿ ಬರುತ್ತೀರಾ ಅಂತಾರೆ ಬಾಬಾ. ಫುಲ್ ಪಾಸ್ ಆಗುವಂತಹವರಿಗೆ ರಾಜ ಪದವಿ ಸಿಗತ್ತೆ. ಪೂರ್ತಿ ಆಧಾರ ನೆನಪಿನ ಯಾತ್ರೆಯ ಮೇಲೆ ಇದೆ. ಮುಂದೆ ಹೋಗುತ್ತಾ ಹೊಸಬರು ಸಹ ತಯಾರಾಗುತ್ತಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದರವರ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟು, ಯಾವುದೇ ದೇಹದಾರಿಯ ನಾಮರೂಪದಲ್ಲಿ ಸಿಕ್ಕಿಕೊಳ್ಳಬಾರದು. ಒಬ್ಬ ತಂದೆಯ ಶ್ರೀಮತದಂತೆ ನಡೆದು ಸದ್ಗತಿಯನ್ನು ಪಡೆಯಬೇಕು. ಶಾಂತರಾಗಿ ಇರಬೇಕು. 2ನೇ ಪಾಯಿಂಟು, ಭವಿಷ್ಯದ 21 ಜನ್ಮಗಳಿಗಾಗಿ ಒಳ್ಳೆಯ ರೀತಿ ಓದಬೇಕು ಮತ್ತು ಅನ್ಯರಿಗೂ ಓದಿಸಬೇಕು. ಓದಿ ಮತ್ತು ಓದಿಸುವುದರಿಂದಲೇ ಹೆಸರು ಪ್ರಸಿದ್ಧವಾಗುವುದು. ವರದಾನ: ಮನ್ಮತ ಮತ್ತು ಪರಮತವನ್ನು ಸಮಾಪ್ತಿ ಮಾಡಿ ಶ್ರೀಮತದಂತೆ ಪದಮಗಳ ಸಂಪಾದನೆ ಜಮಾ ಮಾಡಿಕೊಳ್ಳುವಂತಹ ಪದಮ ಭಾಗ್ಯಶಾಲಿ ಆಗಿರೆ. ಮನ್ಮತ ಮತ್ತು ಪರಮತವನ್ನು ಸಮಾಪ್ತಿ ಮಾಡಿ ಶ್ರೀಮತದಂತೆ ಪದಮಗಳ ಸಂಪಾದನೆ ಜಮಾ ಮಾಡಿಕೊಳ್ಳುವಂತಹ ಪದಮ ಭಾಗ್ಯಶಾಲಿ ಆಗಿರಿ. ವರದಾನದ ವಿಶ್ಲೇಷಣೆ: ಶ್ರೀಮತದಂತೆ ನಡೆಯುವವರು ಒಂದು ಸಂಕಲ್ಪವೂ ಸಹ ಮನ್ಮತ ಮತ್ತು ಪರಮತದಂತೆ ಮಾಡುವುದಿಲ್ಲ. ಸ್ಥಿತಿಯ ಸ್ಪೀಡು ಒಂದು ವೇಳೆ ತೀಕ್ಷ್ಣವಾಗಿಲ್ಲವೆಂದರೆ ಅವಶ್ಯವಾಗಿ ಒಂದಲ್ಲ ಒಂದು ಶ್ರೀಮತದಲ್ಲಿ ಮನ್ಮತ ಅಥವಾ ಪರಮತ ಮಿಕ್ಸ್ ಇದೆ. ಮನ್ಮತ ಅಂದರೆ ಅರ್ಥ ಅಲ್ಪಜ್ಞ ಆತ್ಮರ ಸಂಸ್ಕಾರದ ಅನುಗುಣವಾಗಿ ಏನು ಸಂಕಲ್ಪ ಉತ್ಪನ್ನವಾಗತ್ತೆ ಅದು ಸ್ಥಿತಿಯನ್ನು ಏರುಪೇರು ಮಾಡುತ್ತದೆ. ಆದ್ದರಿಂದ ಚೆಕ್ ಮಾಡಿಕೊಳ್ಳಿ ಮತ್ತು ಮಾಡಿಸಿರಿ. ಒಂದು ಹೆಜ್ಜೆಯೂ ಕೂಡ ಶ್ರೀಮತವಿಲ್ಲದೆ ಇರಬಾರದು. ಆಗ ಪದಮಗಳ ಸಂಪಾದನೆ ಜಮಾ ಮಾಡಿಕೊಂಡು ಪದಮ ಭಾಗ್ಯಶಾಲಿಗಳಾಗುತ್ತೀರಾ. ಸ್ಲೋಗನ್: ಮನಸ್ಸಿನಲ್ಲಿ ಸರ್ವರ ಕಲ್ಯಾಣದ ಭಾವನೆ ಇರಬೇಕು. ಇದೇ ವಿಶ್ವ ಕಲ್ಯಾಣಕಾರಿ ಆತ್ಮನ ಕರ್ತವ್ಯವಾಗಿದೆ. ಮನಸ್ಸಿನಲ್ಲಿ ಸರ್ವರ ಕಲ್ಯಾಣದ ಭಾವನೆ ಇರಬೇಕು ಸದಾ. ಇದೇ ವಿಶ್ವ ಕಲ್ಯಾಣಕಾರಿ ಆತ್ಮನ ಕರ್ತವ್ಯ. ಅವ್ಯಕ್ತ ಇಶಾರೆ: ನಿಶ್ಚಯದ ತಳಪಾಯವನ್ನು ಶಕ್ತಿಶಾಲಿ ಮಾಡಿಕೊಂಡು ಸದಾ ನಿರ್ಭಯ ಮತ್ತು ನಿಶ್ಚಿಂತರಾಗಿರಿ. ಪರಿಸ್ಥಿತಿಗಳು ಬಲೆ ಹೇಗೆ ಇರಬಹುದು, ಆದರೆ ನಿಶ್ಚಯ ಬುದ್ಧಿ ಉಳ್ಳ ಮಕ್ಕಳು ಪರಿಸ್ಥಿತಿಗಳಲ್ಲಿ ತಮ್ಮ ಸ್ವಸ್ಥಿತಿಯ ಶಕ್ತಿಯಿಂದ ಸದಾ ವಿಜಯದ ಅನುಭವ ಮಾಡುತ್ತಾರೆ. ಬಲೆ ಪ್ರಪಂಚದವರು ಅಥವಾ ಬ್ರಾಹ್ಮಣ ಪರಿವಾರದ ಸಂಬಂಧ ಸಂಪರ್ಕದಲ್ಲಿ ಬೇರೆ ಏನೂ ತಿಳ್ಕೊಳ್ಬಹುದು ಅಥವಾ ಹೇಳಬಹುದು ಇವರು ಸೋತರೆಂದು. ಆದರೆ ಅದು ಸೋಲಲ್ಲ, ಗೆಲುವಾಗಿದೆ. ಯಾವುದೇ ಸೇವೆ ಮಾಡಿದ್ರಿ, ಸಂಘಟನೆಯಲ್ಲಿದ್ರಿ ಅಥವಾ ಪ್ರಕೃತಿಯ ಪರಿಸ್ಥಿತಿಗಳೇ ಬಂತು, ಮನುಷ್ಯರೇ ಆಗಿರಲಿ, ಸ್ವಸ್ಥಿತಿಯನ್ನು ಅಥವಾ ಶ್ರೇಷ್ಠ ಸ್ಥಿತಿಯನ್ನು ಏರುಪೇರು ಮಾಡ್ತಿದೆ ಅಂತಂದಾಗ ಇದು ಕೂಡ ಬಂಧನ ಮುಕ್ತ ಸ್ಥಿತಿ ಅಲ್ಲ. ಈ ಬಂಧನದಿಂದಲೂ ಸಹ ಮುಕ್ತರಾಗಿರಿ. ಓಂ ಶಾಂತಿ.